ಸರ್ ಪಿ ಡಿ ಒ ರಾಮಕೃಷ್ಣ ಅವ್ರ ಅಲ್ವಾ? ಹೇಳಿ ಸರ್. ಹೌದು ಸರ್ ಸರ್ ನಿಮ್ದು ಯಾವ್ದು ಪಂಚಾಯತಿ? ಸರ್ ಕೊಂಡರಾಜನಹಳ್ಳಿ ಸರ್. ಯಾವ್ದಳ್ಳಿ? ಕೊಂಡರಾಜನಹಳ್ಳಿ ಸರ್. ಅರ್ಥ ಆಗ್ಲಿಲ್ಲ. ಕೊಂಡರಾಜನಹಳ್ಳಿ ಸರ್. ಕೊಂಡರಾಜನಹಳ್ಳಿ, ಕೋಲಾರ ತಾಲೂಕು. ಸರ್ ನಿಮ್ಮ ಹೌದು. ಒಂದು ಪಂಚಾಯತಿಗೆ ಎಷ್ಟು ಗ್ರಾಮ ಬರುತ್ತೆ ಸರ್? ಸರ್ 10 ಗ್ರಾಮ ಬರುತ್ತೆ ಸರ್. 10 ಗ್ರಾಮ. ಸರ್ 10 ಗ್ರಾಮದಲ್ಲಿ ನಿಮ್ಮ ಸ್ಟ್ರೀಟ್ ಲೈಟ್ಗಳು ಉರಿಯುತ್ತಾ ಆಫ್ ಆಗಿರುತ್ತಾ ಸರ್? ಸರ್ ಅದು 100% ಹೇಳಕ್ಕಾಗೋದಿಲ್ಲ. ಅಂದ್ರೆ 99% ಎಲ್ಲ ಉರಿಯುತ್ತೆ. ಉರಿತದೆ ಸರ್. ಓಕೆ, ಯಾಕೆ ಉರಿಯುತ್ತೆ ಸರ್? ಸರ್ ಅದನ್ನ ನಮ್ಮ ಫಾಲೋ ಅಪ್ ಮಾಡ್ತೀವಿ ಸರ್. ಅಲ್ಲ, ಫಾಲೋ ಅಪ್ ಮಾಡೋದಲ್ಲ ಸಾಹೇಬ್ರೆ. ಇವಾಗ ನಾನು ಕೇಳೋದೇನು ಗೊತ್ತಾ, ಇದು ಕೇವಲ ಕೋಲಾರ ಅಥವಾ ನಿಮ್ಮ ಗ್ರಾಮ ಪಂಚಾಯತಿದು ಒಂದೇ ಅಲ್ಲ, ಇದು ಇಡೀ ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲೂ ಉರಿತಾ ಇದೆ ಸರ್. ಹೌದು ಸರ್. ಕರೆಕ್ಟಾ ಸರ್? ಹೌದು ಸರ್. ಸುಮಾರು 10 ವರ್ಷದಿಂದ ಉರಿತಾ ಇದೆಯಾ ಸರ್ ಸ್ಟ್ರೀಟ್ ಲೈಟ್ಗಳು? ಹೌದು ಸರ್. ಖಂಡಿತವಾಗ್ಲೂ ಉರಿತಾ ಇದೆ. ಓಕೆನಾ ಸರ್? ಇವತ್ತು ಕೇಂದ್ರ ಸರ್ಕಾರ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ LED ಲೈಟ್ಸ್ ಕೊಟ್ಟು ಏನೇನೋ ಮಾಡಿ ಒಂದಿಷ್ಟು ಬದಲಾವಣೆ ತಂದು ವಿದ್ಯುತ್ ಉಳಿಸ್ಬೇಕಂತ ಕಾರ್ಯಕ್ರಮಗಳು ಮಾಡ್ಬೇಕಾದವರು ಇವತ್ತು ವಿದ್ಯುತ್ ಹಾಳು ಮಾಡ್ತಿರೋದು ಎಷ್ಟು ಸರಿ ಸರ್? ನೀವು ಒಬ್ಬ ರಾಜ್ಯದ ಪ್ರಜೆಯಾಗಿ ಮತ್ತು ನೀವು ಒಬ್ಬ ತೆರಿಗೆದಾರರಾಗಿ, ನೀವೊಬ್ಬ ಸರ್ಕಾರಿ ನೌಕರರಾಗಿ, ಇದು ಕೇವಲ ನಾನು ರಾಮಕೃಷ್ಣಪ್ಪ ಅವ್ರಿಗೆ ಒಬ್ಬರಿಗೆ ಕೇಳ್ತಾ ಇಲ್ಲ ಈ ಪ್ರಶ್ನೆ, ಕರ್ನಾಟಕದ ಪ್ರತಿ PDOನು ಕೇಳ್ತಾ ಇದ್ದೀನಿ. ಹೌದು ಸರ್. ಹೌದು ಸರ್. ನಿಮ್ಮ ಜವಾಬ್ದಾರಿನ ನೀವು ಎಲ್ಲಿ ನಿಭಾಯಿಸ್ತಾ ಇದ್ದೀರಿ? ಹೌದು ಸರ್. ನಾವು ಇದಕ್ಕಿಂತ ಮುಂಚೆನೂ ಮಾತಾಡಿದ್ದೀನಿ. ನಾನೇನು ರಾಮಕೃಷ್ಣಪ್ಪ ಅವ್ರಿಗೆ ನೇರವಾಗಿ ಫಸ್ಟ್ ಕಾಲ್ ಮಾಡ್ತಲ್ಲ, ಇದು ಹೌದು ಸರ್. ಹೌದು ಸರ್. ನಿಮ್ಮ ಟೇಕಲ್ ಗ್ರಾಮದ್ದು ಮಾತಾಡಿದ್ದೀನಿ. ಹೌದು ಸರ್. ಅದು ಟೇಕಲ್ ಇದು ಮಾಲೂರು ತಾಲೂಕು ಬರುತ್ತೆ. ಅಲ್ಲ, ಎಲ್ಲರೂ ಬರಲಿ ಸರ್, ನಾನು ಹೇಳ್ತಾ ಇರೋದು. ಹೌದು ಸರ್. ಇವಾಗ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಸರ್ ಒಂದು ಗ್ರಾಮದಿಂದ ನಿಮಗೆ ಸರ್ ಅದು ನೋಡ್ಬೇಕು ಸರ್. ಸರ್? ಅಂದಾಜು ಹೇಳಿ, ಪರವಾಗಿಲ್ಲ ಸರ್. ಅಂದಾಜು ನೋಡ್ಬೇಕು ಸರ್. ಅದು ಕನಿಷ್ಠ ಅಂದ್ರೆ 25,000 ರಿಂದ 30,000 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಸರ್ ಹೌದು ಸರ್. ಹೌದು ಒಂದು ಗ್ರಾಮದಿಂದ. ಅಂದ್ರೆ ನಿಮ್ಗೆ ಅಲ್ಲಿ ಬರ್ಬೇಕಾಗಿರೋದು ಮ್ಯಾಕ್ಸಿಮಮ್ 9,000 ರಿಂದ 10,000 ರೂಪಾಯಿ ಕರೆಂಟ್ ಬಿಲ್ ಬರಬೇಕು. ಆದ್ರೆ ನೀವು ಅದ್ರ 2ರಷ್ಟು ಕರೆಂಟ್ ಕನ್ಸ್ಯೂಮ್ನ ಮಾಡ್ತಾ ಇದ್ದೀರಾ, ಬಿಲ್ಲು ವೇಸ್ಟ್ ಮಾಡ್ತಾ ಇದ್ದೀರಾ. ದುಡ್ಡು ಸರ್, ದುಡ್ಡು ಎಲ್ಲರದು ದುಡ್ಡೇ ಅಲ್ವಾ ಸರ್? ನಾನು ಆಪು ಎಲ್ಲ ಮಾಡಕ್ಕೆ ಹೇಳಿದ್ದೆ. ಯಾಕೆ ಕಂಟ್ರೋಲ್ಸ್ ಯಾಕಿಲ್ಲ ನಿಮ್ಮಲ್ಲಿ ಗ್ರಾಮಗಳಲ್ಲಿ? ಹೌದು ಸರ್. ಅಲ್ಲ ಸರ್, ಕಂಟ್ರೋಲಿಂಗ್ ಆಗ್ಸಿಲ್ವಾ, ಅಥವಾ ಏನ್ ಆನ್ ಅಂಡ್ ಆಫ್ ಮಾಡೋದು ಪ್ರಾಬ್ಲಮ್, ಅಥವಾ ಸ್ವಿಚ್ ಇಡೋದು ಪ್ರಾಬ್ಲಮ್? ಸರ್ ಅಧ್ಯಕ್ಷ ಕೊಡ್ತೀವಿ ಒಂಚೂರು ಮಾತಾಡಿ ಸರ್. ಸರ್ ಹೇಳಿ ಸರ್. ಅಧ್ಯಕ್ಷರೇ, ಇವಾಗ ನಿಮ್ಮ ಗ್ರಾಮಗಳಲ್ಲಿ ಪ್ರತಿನಿತ್ಯ 24 ಗಂಟೆ ಸ್ಟ್ರೀಟ್ ಲೈಟ್ಗಳು ಉರಿದಾವೆ ಸರ್. ಇದು ಅಬ್ಸರ್ವ್ ಮಾಡಿದ್ದೀರಾ ನೀವು? ಸರ್ ಅಬ್ಸರ್ವ್ ಮಾಡಿದ್ದೀರಾ ಇದನ್ನ? ಮಾಡಿದ್ದೀನಿ ಸರ್. ಮತ್ತೆ ಯಾರ ಗಮನಕ್ಕೆ ತಂದಿದ್ದೀರಾ ಸರ್? ನಾವು ವಾಟರ್ ಮ್ಯಾನ್ ಗಮನಕ್ಕೆ ತಂದಿದ್ದೀವಿ. ಇಲ್ಲ, ವಾಟರ್ ಮ್ಯಾನ್ ಅಲ್ಲ ಸರ್. ಇದು ನೋಡಿ, ಇವಾಗ ಆಕ್ಚುಲಿ ಇದು ಆಟೋಮೆಟಿಕ್ ಆಗಿ ಆಫ್ ಆಗಬೇಕು ಸರ್. ಇವಾಗ ಸಿಟಿಲೆಲ್ಲ ಏನು, ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಿಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಆದ್ರೆ ಗ್ರಾಮ ಮಟ್ಟದಲ್ಲಿ ನಾನೇನೋ ನಿಮ್ಮ ಒಂದು ಗ್ರಾಮ ಅಂತ ಹೇಳ್ತಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಇದು ಪ್ರಾಬ್ಲಮ್ ಇದೆ. ನೆನ್ನೆ ನಾನು ಚಿತ್ರದುರ್ಗ ಜಿಲ್ಲೆ ಹೋಗಿದ್ದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಇದೇ ಸಮಸ್ಯೆ ಇದೆ. ಶಿವಮೊಗ್ಗದಲ್ಲೂ ಇದೇ ಸಮಸ್ಯೆ ಇದೆ, ದಾವಣಗೆರೆಯಲ್ಲೂ ಇದೇ ಸಮಸ್ಯೆ ಇದೆ, ಗುಲ್ಬರ್ಗದಲ್ಲೂ ಇದೇ ಸಮಸ್ಯೆ ಇದೆ. ಇಲ್ಲ ಸರ್, ನಿಮ್ಮ ಸಲಹೆಯನ್ನು ಪರಿಗಣಿಸ್ತೀವಿ. ಖಂಡಿತ ಒಳ್ಳೆ ಸಲಹೆ. ನನ್ನ ಸಲಹೆ ಅಲ್ಲ ಸರ್, ಇದು ಏನು ಗೊತ್ತಾ, ಒಂದು ಮೂಲಭೂತ ಸೌಕರ್ಯದಲ್ಲಿ ಒಂದಾದಂತ ಕರೆಂಟ್ ನ ಉಳಿಸೋದು ಪ್ರತಿಯೊಬ್ಬರ ಕರ್ತವ್ಯ ಸರ್. ಹೌದೌದು. ಇವತ್ತು ಸರ್ಕಾರಗಳು ಪ್ರಚಾರ ಮಾಡುತ್ತೆ ವಿದ್ಯುತ್ ಉಳಿಸಿ ಅಂತ. ಇವತ್ತು ಸರ್ಕಾರಗಳೇ ವಿದ್ಯುತ್ ಉಳಿಸೋ ಕೆಲಸ ಮಾಡ್ತಾ ಇಲ್ಲ. ಯಾಕೆ ನೀವು ಈ ಒಂದು ಕ್ರಮನ ನಿಮ್ಮ ಮೊದಲ ಗ್ರಾಮ ಪಂಚಾಯತಿಯ ಕೈಗೊಳ್ಳಬಾರ್ದು? ನಿಮ್ಮ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಪ್ರತಿಯೊಂದು ಗ್ರಾಮದಲ್ಲೂ ನೀವು ಯಾಕೆ ಈ ವಿದ್ಯುತ್ ಉಳಿಸುವಂತ ಕೆಲಸ ಮಾಡಬಾರ್ದು? ಖಂಡಿತ ಒಳ್ಳೆ ಆಲೋಚನೆ ಸರ್, ಮಾಡ್ತೀವಿ ಸರ್. ಖಂಡಿತವಾಗ್ಲೂ ಮಾಡಬೇಕು. ಆದಷ್ಟು ಬೇಗ ಮಾಡಿ. ಮುಂದೆ ಏನ್ ಕ್ರಮ ಕೈಗೊಳ್ಬೇಕು, ಯಾರಿಗೆ ಲೆಟರ್ ಕರಪ್ಷನ್ ಮಾಡಿಸ್ಬೇಕು ಮಾಡಿಸಿ ಲೆಟರ್ ಕೊಡಿ. ಆದಷ್ಟು ಬೇಗ ಈ ಒಂದು ಏನೋ ಈ ಹಗಲು ದೀಪ ಉರಿಯುವಂತ ಕೆಲಸ ನಿಲ್ಬೇಕು ಸರ್. ಖಂಡಿತ ಸರ್, ಖಂಡಿತ. ಈ ಕರ್ನಾಟಕದಲ್ಲಿ ಮೊದಲ ಕೆಲಸ ಮಾಡ್ಬೇಕಾಗಿರೋ ನಿಮ್ ಗ್ರಾಮ ಪಂಚಾಯತಿ ಸರ್. ಖಂಡಿತವಾಗ್ಲೂ ಮಾಡ್ತೀರಾ ಸರ್? ಖಂಡಿತ ಮಾಡ್ತೀವಿ ಬಿಡಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಮನೆಗೆ ನೀವು ಇಬ್ರು ಸ್ಪಂದಿಸಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.